ಇರಾನ್ ಮೇಲೆ ಮುಂದುವರೆದಿದೆ ಇಸ್ರೇಲ್ನ ದಾಳಿ. ಇರಾನ್ ಲಾಂಚರ್ಗಳನ್ನು ಹೊಡೆದುರುಳಿಸಿದಂತ ಇಸ್ರೇಲ್, ಈ ಡೆಜ್ಫುಲ್ ಏರ್ಬೇಸ್ ಮೇಲೆ ದಾಳಿಯನ್ನ ಮಾಡಿದಂತ ಇಸ್ರೇಲ್ 8 ಇರಾನಿಯನ್ ಲಾಂಚರ್ಗಳು F-5 ಫೈಟರ್ ಜೆಟ್ಗಳನ್ನು ಉಡಿಸ್ ಮಾಡಲಾಗಿದೆ. ದಾಳಿಯ ಭೀಕರತೆಯನ್ನು ನೀವು ಗಮನಿಸ್ತಾ ಇದ್ದೀರಾ. ನ್ಯೂಕ್ಲಿಯರ್ ಬಾಂಬ್ ಅನ್ನ ಇರಾನ್ ತಯಾರಿ ಮಾಡ್ತಾ ಇದೆ, ಅದಕ್ಕೆ ಬೇಕಾದ ತಯಾರಿ ಮಾಡ್ಕೊಳ್ತಾ ಇದೆ ಅನ್ನುವಂಥ ಒಂದು ಕಾರಣಕ್ಕೆ ಇಸ್ರೇಲ್ ಏಕಾಏಕಿಯಾಗಿ ಇರಾನ್ ಮೇಲೆ ದಾಳಿ ಮಾಡಿತು. ಅಲ್ಲಿಂದ ಶುರುವಾಗಿರುವಂಥ ವಾರ್ ಇದು 10 ದಿನಗಳಾಯಿತು. 10 ದಿನದಿಂದ ಇದೇ ರೀತಿಯಾಗಿ ದಾಳಿ ಪ್ರತಿದಾಳಿಗಳು ನಡೀತಾನೆ ಇದೆ. 8 ಇರಾನಿಯನ್ ಲಾಂಚರ್ಗಳು F-5 ಫೈಟರ್ ಜೆಟ್ಗಳನ್ನು ಇಸ್ರೇಲ್ ಸೇನೆ ಉಡಿಸ್ ಮಾಡಿದೆ. ಈ ಡೆಜ್ಫುಲ್ ಏರ್ಬೇಸ್ ಮೇಲೆ ಇಸ್ರೇಲ್ ಹೋಗಿ ದಾಳಿ ಮಾಡಿದೆ. ಒಂದು ಕಡೆ ಇರಾನ್ ಕೂಡ ಇದೇ ರೀತಿಯಾಗಿ ಇಸ್ರೇಲ್ನ ವಿಮಾನ ನಿಲ್ದಾಣಗಳನ್ನು ಟಾರ್ಗೆಟ್ ಮಾಡ್ತಾ ಇದೆ, ಜನವಸತಿ ಪ್ರದೇಶಗಳನ್ನ ಟಾರ್ಗೆಟ್ ಮಾಡ್ತಾ ಇದೆ, ಆಸ್ಪತ್ರೆಗಳನ್ನು ಟಾರ್ಗೆಟ್ ಮಾಡಿ ಮಿಸೈಲ್ಗಳನ್ನು ಬಾಂಬ್ಗಳನ್ನು ಹಾಕ್ತಾ ಇದೆ. ಅದೇ ರೀತಿ ಮತ್ತೊಂದು ಕಡೆ ಇಸ್ರೇಲ್ ಕೂಡ ಸೈಲೆಂಟಾಗಿ ಕೂರ್ತಾ ಇಲ್ಲ, ಅದಕ್ಕೆ ಪ್ರತಿದಾಳಿ ಕೌಂಟರ್ ಅಟ್ಯಾಕ್ ಕೊಡುವಂಥ ರೀತಿಯಲ್ಲಿ ಈ ರೀತಿ ದಾಳಿಗಳನ್ನು ಮುಂದುವರಿಸಿದೆ. ಬಟ್ ಈ ದಾಳಿಗಳಿಂದಾಗಿ ಅದೆಷ್ಟು ಜನ ಸಾಯ್ತಾರೋ, ಎಷ್ಟು ಜನ ಬದುಕ್ತಾರೋ ಗೊತ್ತಿಲ್ಲ. ಇಸ್ರೇಲ್ ಇರಾನ್ ಎರಡೂ ಕೂಡ ಪುಟ್ಟ ರಾಷ್ಟ್ರಗಳೇ, ಹಂಗಿದ್ರೂ ಕೂಡ ಯುದ್ಧ ಮಾತ್ರ ಭೀಕರವಾಗಿ ನಡೀತಾ ಇದೆ. ಇಸ್ರೇಲ್ ಅಂತ ಬಂದಾಗ ಬಹಳ ಪ್ರಬಲವಾದ ಯುದ್ಧಾಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಹೊಂದಿದಂಥ ರಾಷ್ಟ್ರ ಎನ್ನಲಾಗ್ತಾ ಇತ್ತು. ಬಟ್ ಈಗ ನೋಡಿ, ಈ ಯುದ್ಧದಿಂದಾಗಿ ಅದೆಷ್ಟು ಅಸ್ತ್ರಗಳನ್ನು ಕಳ್ಕೊಳ್ತೋ ಗೊತ್ತಿಲ್ಲ, ಬತ್ತಳಿಕೆಯಲ್ಲಿ ಇನ್ನೆಷ್ಟು ಯುದ್ಧಾಸ್ತ್ರಗಳು ಇದಾವೋ ಗೊತ್ತಿಲ್ಲ. ಬಟ್ ಅಟ್ಯಾಕ್ಗಳು, ಕೌಂಟರ್ ಅಟ್ಯಾಕ್ಗಳು ಮಾತ್ರ ಹಾಗೆ ನಿರಂತರವಾಗಿ ಮುಂದುವರಿತಾ ಇವೆ.